ನಮಸ್ತೆ ನಮಸ್ಕಾರ ಎಲ್ಲರಿಗೂ. ಇದು ಮಹೀಂದ್ರಾ ಫಸ್ಟ್ ಚಾಯ್ಸ್ ಕಾರ್ ಅಂಡ್ ಬೈಕ್. ನಮ್ಮಲ್ಲಿ ಸಿಗುವಂತಹ ಎಲ್ಲ ವೆಹಿಕಲ್ಗಳು ಕ್ವಾಲಿಟಿ ಸರ್ಟಿಫೈಡ್ ಆಗಿರುತ್ತೆ. ಲೋನ್ ಬೇಕಾ? ನೋ ವರೀಸ್, ನಾವೇ ಮಾಡ್ಕೊಡ್ತೀವಿ. ನಮ್ಮಲ್ಲಿ ಡೀಸೆಲ್ ವೆಹಿಕಲ್ ಕೂಡ ಇದೆ. ಬರೀ 16,000 ಓಡಿರುವಂತಹ ಕುಶಾಕ್ ಕೂಡ ಇದೆ. ಈ ಗಾಡಿ ಬರೀ 24,000 ಕಿಲೋಮೀಟರ್ ಓಡಿದೆ. ನಮ್ಮಲ್ಲಿ 2016 ಮಾಡೆಲ್ ಬರೀ 5 ಲಕ್ಷಕ್ಕೆ ಕೊಡ್ತೀವಿ. ಪೆಟ್ರೋಲ್ ಅನ್ಕೊಂಡ್ರ ಡೀಸೆಲ್ ವೆಹಿಕಲ್ ಶಾಕ್ ಆಗಬೇಡಿ, ಬರೀ 100 ಕಿಲೋಮೀಟರ್ ಓಡಿದೆ. ಇನ್ನೂ ಕಡಿಮೆ ಓಡಿರೋದು ಬೇಕಾ? ಅಲ್ಲಿ ನೋಡಿ, ಬರೀ 83 ಕಿಲೋಮೀಟರ್ ಓಡಿದೆ. ಈ ಎಲ್ಲ ಕಾರ್ಗಳು ಎಲ್ಲಿ ಸಿಗುತ್ತೆ ಅಂತ ಯೋಚನೆ ಮಾಡ್ತಿದ್ರಾ? ಬನ್ನಿ ಹುಬ್ಬಳ್ಳಿಗೆ. ನಾವು ಮಹೀಂದ್ರಾ ಫಸ್ಟ್ ಚಾಯ್ಸ್ ಸುತಾರಿ ಆಟೋ ಸೆಂಟರ್ ಕಾರ್ ಅಂಡ್ ಬೈಕ್. ನಮ್ಮಲ್ಲಿ 2 ಮಹೀಂದ್ರಾ XUV 700 ಕಾರ್ಗಳು ಅವೈಲೇಬಲ್ ಇದೆ. ಹಾಗೆ ಇದು ಅನ್ರಿಜಿಸ್ಟರ್ಡ್ ವೆಹಿಕಲ್ ಆಗಿರೋದ್ರಿಂದ ತಗೊಳ್ಳೋ ನೀವುಗಳೇ ಇದಕ್ಕೆ ಫಸ್ಟ್ ಓನರ್ ಆಗ್ತೀರಾ. ಒಂದು ಮ್ಯಾನುವಲ್ ವೆಹಿಕಲ್ ಇದೆ, ಹಾಗೆ ಇನ್ನೊಂದು ಆಟೋಮೆಟಿಕ್ ವೆಹಿಕಲ್ ಇದೆ. ಮ್ಯಾನುವಲ್ ವೆಹಿಕಲ್ ಬಂದು ಪೆಟ್ರೋಲ್ MX ವೇರಿಯಂಟ್ ಅಲ್ಲಿ ಇದೆ. ಮತ್ತೊಂದು ವೆಹಿಕಲ್ ಇದೆ AX5 ಆಟೋಮೆಟಿಕ್ ವೆಹಿಕಲ್ ಇದೆ ನಮ್ಮಲ್ಲಿ. ಇವುಗಳನ್ನ ನೀವು ಅನ್ರಿಜಿಸ್ಟರ್ಡ್ ಆಗಿರೋದ್ರಿಂದ ನೀವುಗಳೇ ತಗೊಳ್ಳೋರೆ ಫಸ್ಟ್ ಓನರ್ ಆಗ್ತೀರಾ. ಎಸ್, ಇದು ಡೀಸೆಲ್ ಆಟೋಮೆಟಿಕ್. ಇದು ಮಹೀಂದ್ರಾ ಶೋರೂಮ್ ಅಲ್ಲಿ ಡಿಸ್ಪ್ಲೇ ಇಡುವಂತಹ ವೆಹಿಕಲ್ ಆಗಿದೆ. ಹಾಗಾಗಿ ಇದು ಕಡಿಮೆ ರನ್ನಿಂಗ್ ಆಗಿರುವಂತಹ ವೆಹಿಕಲ್. ಇದು ಬರೀ 114 ಕಿಲೋಮೀಟರ್ ಓಡಿದೆ. ಅದು ಬರೀ 83 ಕಿಲೋಮೀಟರ್ ಓಡಿರುವಂತಹ ವೆಹಿಕಲ್ ಇದು. ಈಗ ನಾವು ನೋಡ್ತಾ ಇದೀವಿ ಡೀಸೆಲ್ ಆಟೋಮೆಟಿಕ್ ವೆಹಿಕಲ್. ಸೀಟ್ ಕವರ್ ಕೂಡ ಇದಕ್ಕೆ ರಿಮೂವ್ ಮಾಡಿಲ್ಲ. ಹಾಗೆಯೇ ಫೆನೋರಾಮಿಕ್ ಸನ್ರೂಫ್ ಕೂಡ ಬರುತ್ತೆ. ಫುಲ್ ನ್ಯೂ ಟಾಪ್ ಅಂಡ್ ಮಾಡೆಲ್ ಆಗಿದೆ. ಹಾಗೆ 5 ಸೀಟರ್ಲಿ ಇದು ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬಹುದು. ಕ್ಲಸ್ಟರ್ ನೋಡಿ, ಬರೀ 115 ಕಿಲೋಮೀಟರ್ ಓಡಿರುವಂತಹ ವೆಹಿಕಲ್ ಇದು. ಹಾಗೆಯೇ 8 ಏರ್ ಬ್ಯಾಗ್ಸ್ ಬರುತ್ತೆ ಇದಕ್ಕೆ. 5 ಸೀಟರಲ್ಲಿ XUV 700 ನೋಡ್ತೀರಿ ಅಂದ್ರೆ ತುಂಬಾನೇ ಸ್ಪೇಷಿಯಸ್ ಆಗಿರುವಂತಹ ವೆಹಿಕಲ್ ಇದು. ಹಾಗೆಯೇ ಫ್ಯಾಬ್ರಿಕ್ ಸೀಟ್ ಬರುತ್ತೆ. ಹಾಗೆ ಇಲ್ಲಿ ತುಂಬಾನೇ ಸ್ಪೇಸ್ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ಹಾಗೆ ಹಿಂದೆ ಕೂತ್ಕೊಂಡವ್ರಿಗೆ ಒಳ್ಳೆ AC ಕೂಡ ಸಿಗುತ್ತೆ. ಇದರಲ್ಲಿ ನೋಡಿ, ಒಳ್ಳೆ ನಿಮಗೆ ಬೂಟ್ ಸ್ಪೇಸ್ ಬರುತ್ತೆ. ಇದು 2024 ಮಾಡೆಲ್. ಹಾಗೆಯೇ ನೀವು ತಗೊಳ್ಳೋರೆ ಇದಕ್ಕೆ ಫಸ್ಟ್ ಓನರ್ ಆಗ್ತೀರಾ. ಹಾಗೆಯೇ ಇದು ನಿಮಗೆ ಎಕ್ಸ್ ಶೋರೂಮ್ ಪ್ರೈಸಲ್ಲೇ ಸಿಗುತ್ತೆ. ಎಕ್ಸ್ ಶೋರೂಮ್ ಪ್ರೈಸ್ ಬಂದು 14,70,000, ಬರೀ 12 ಕಿಲೋಮೀಟರ್ ಓಡಿರುವಂತಹ ವೆಹಿಕಲ್. ಇದು 2024 ಮಾಡೆಲ್. ಹಾಗೆಯೇ ಇದು ಕೂಡ ಅನ್ರಿಜಿಸ್ಟರ್ಡ್ ಆಗಿರೋದ್ರಿಂದ ತಗೊಳ್ಳುವಂಥ ನೀವುಗಳೇ ಕೂಡ ಇದಕ್ಕೆ ಫಸ್ಟ್ ಓನರ್ ಆಗ್ತೀರಾ. ನಿಮ್ಮ ಹೆಸರಲ್ಲಿ ಕೂಡ ನಂಬರ್ ಪ್ಲೇಟ್ ಬರುತ್ತೆ. ಹಾಗೆಯೇ ಇದು ಮ್ಯಾನುವಲ್ ವೆಹಿಕಲ್ ಆಗಿದೆ, ಪೆಟ್ರೋಲ್ ವೆಹಿಕಲು, MX ವೇರಿಯಂಟಲ್ಲಿ ಇದೆ. ಇದಕ್ಕೆ ನಾವು ಇದು ಕೂಡ ನಿಮಗೆ ಎಕ್ಸ್ ಶೋರೂಮ್ ಪ್ರೈಸಲ್ಲೇ ಸಿಗುತ್ತೆ. ಎಕ್ಸ್ ಶೋರೂಮ್ ಪ್ರೈಸು 12,70,000. ಇವು ಎರಡು ಗಾಡಿಗಳು ಬ್ರ್ಯಾಂಡ್ ನ್ಯೂ ವೆಹಿಕಲ್ಸ್ಗಳು. ಕಂಪನಿಯಲ್ಲಿ ಡಿಸ್ಪ್ಲೇಗೆ ಇಟ್ಟಿರ್ತಕ್ಕಂಥ ವೆಹಿಕಲ್ಗಳು ಸೇಲ್ಗೆ ಇಟ್ಟಿದ್ದಾರೆ. ಬರೀ 100 ಕಿಲೋಮೀಟರ್ ಓಡಿದೆ ಈ ಗಾಡಿ. ಬರೀ 83 ಕಿಲೋಮೀಟರ್ ಓಡಿದೆ ಅಂದರೆ ಯಾರೂ ನಂಬಲ್ಲ. ಶೋರೂಮಲ್ಲಿ ಡಿಸ್ಪ್ಲೇ ಇಟ್ಟಿರ್ತಕ್ಕಂಥ ಮಹೀಂದ್ರಾ ವೆಹಿಕಲ್ಸ್ಗಳೇ ಆಗುತ್ತೆ. ಮಹೀಂದ್ರಾ ಶೋರೂಮಲ್ಲೇ ಈ ಗಾಡಿನ ನೀವು ಪರ್ಚೇಸ್ ಮಾಡ್ಬೋದು. ಆಮೇಲೆ ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿದೆ, ಬ್ರ್ಯಾಂಡ್ ನ್ಯೂ, ನೀವೇ ಓನರು. ನಂಬರ್ ಕೂಡ ನಿಮ್ಮ ಹೆಸರಲ್ಲೇ ರಿಜಿಸ್ಟರ್ ಆಗುತ್ತೆ ಈ ಗಾಡಿ ಕೂಡ ಅಷ್ಟೇ. ನಿಮ್ಮ ಹೆಸರಲ್ಲೇ ಫಸ್ಟ್ ಓನರ್ ಆಗಿ ನೀವು ಕೂಡ ರಿಜಿಸ್ಟರ್ ಆಗ್ಬೋದು. ಇದು AX5 ಆಟೋಮೆಟಿಕ್ ಡೀಸೆಲ್ ಆಟೋಮೆಟಿಕ್ ವೆಹಿಕಲು, ಟಾಪ್ ಎಂಡು 5 ಸೀಟ್ರಲ್ಲೇ ಇದು ಟಾಪ್ ಎಂಡ್ ವೆಹಿಕಲ್ ಬರುತ್ತೆ. ಇದು ಬಂದುಬಿಟ್ಟು ಬೇಸಿಕ್ MX ವೇರಿಯಂಟ್ ಬರುತ್ತೆ ನಿಮಗೆ. ಇದರಲ್ಲೂ ಕೂಡ ಎಲ್ಲ ಆಪ್ಷನ್, ಇವನ್ ಟಚ್ ಸ್ಕ್ರೀನ್ ಸಿಸ್ಟಮು, ಸೆನ್ಸರ್ಸು, ಡ್ಯೂಯಲ್ ಏರ್ ಬ್ಯಾಗು ಎಲ್ಲ ಆಪ್ಷನ್ ಇದರಲ್ಲೂ ಬಂದುಬಿಡುತ್ತೆ. ಎಕ್ಸ್ ಶೋರೂಮ್ ಪ್ರೈಸಲ್ಲಿ ಇವೆರಡು ವೆಹಿಕಲ್ಸ್ಗಳು ಸಿಗುತ್ತೆ ನಿಮಗೆ. ಈ ವೆಹಿಕಲ್ ಕೂಡ 12,60,000 ರೂಪಾಯಿ ಫೈನಲ್ ಆದರೆ ಈ ಡೀಸೆಲ್ ಆಟೋಮೆಟಿಕ್ ವೆಹಿಕಲು ಜಸ್ಟ್ ನಿಮಗೆ 16,70,000 ರೂಪಾಯಿಗೆ ಫೈನಲ್ ಆಗುತ್ತೆ. ಅದು ಎಕ್ಸ್ ಶೋರೂಮ್ ಪ್ರೈಸಲ್ಲಿ ಈ ವೆಹಿಕಲ್ಗಳು ಸಿಗುತ್ತೆ. ಆನ್ ರೋಡ್ ಪ್ರೈಸ್ ತುಂಬಾ ಕಾಸ್ಟ್ಲಿ ಇದೆ, ನಿಮಗೆ ಗೊತ್ತಿದೆ. ಆಮೇಲೆ ಇವಾಗ ಬರ್ತಿರೋದು ನೆಕ್ಸ್ಟು A7X ಬರುತ್ತೆ. ಇವಾಗ ಪ್ರೊಡಕ್ಷನ್ ಎಲ್ಲ ಸ್ಟಾಪ್ ಆಗಿದೆ. ಬುಕ್ಕಿಂಗ್ ತೊಗೊಳ್ತೀರಾ ಅಂತ ಹೇಳಿದ್ರು 3 ಮಂತ್ಸ್ ವೆಯ್ಟಿಂಗ್ ಪೀರಿಯಡ್ ಇರ್ತಕ್ಕಂಥ ವೆಹಿಕಲ್. ಜಸ್ಟ್ 100 ಕಿಲೋಮೀಟರ್ 83 ಕಿಲೋಮೀಟರ್ ವೆಹಿಕಲ್ ಓಡಿರ್ತಕ್ಕಂಥ 7XOಗಳು ಹುಬ್ಳಿ ಮಹೀಂದ್ರಾ ಕಾರ್ ಆ್ಯಂಡ್ ಬೈಕಲ್ಲಿ ಸಿಗ್ತಾ ಇದೆ. ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡಿ. ಲೋನ್ಸ್ ಬೇಕಂತ ಹೇಳಿದ್ರೆ ಕಂಪ್ಲೀಟ್ ಲೋನ್ ಕೂಡ ಟ್ರೈ ಮಾಡ್ಬೋದು. ಯಾಕಂದರೆ ಎರಡು ಕೂಡ 24 ಮಾಡೆಲ್ ವೆಹಿಕಲ್ಸ್ ಆಗಿರುತ್ತೆ. ಹಾಗೆಯೇ ಮತ್ತೊಂದು ವೆಹಿಕಲ್ಲು ಸ್ಕೋಡಾ ಕುಶಾಕು 2022 ಮಾಡೆಲು. ಇದು ಕೂಡ ಅನ್ರಿಜಿಸ್ಟರ್ಡ್ ವೆಹಿಕಲ್ ಆಗಿದೆ. ತಗೊಳ್ಳುವಂಥ ನೀವುಗಳೇ ಇದಕ್ಕೆ ಫಸ್ಟ್ ಓನರ್ ಆಗ್ತೀರಾ. 16,000 ಕಿಲೋಮೀಟರ್ ಓಡಿರುವಂತಹ ಈ ವೆಹಿಕಲ್ ಪೆಟ್ರೋಲ್ ವೆಹಿಕಲ್ ಆಗಿದೆ. ಹಾಗೆಯೇ ಆಟೋಮೆಟಿಕ್ ವೆಹಿಕಲ್ ಆಗಿದೆ. ನೋಡಿ, ಆಟೋಮೆಟಿಕ್ DSG ಗೇರ್ ಬಾಕ್ಸ್ ಬರ್ತಕ್ಕಂಥ 6 ಏರ್ ಬ್ಯಾಗ್ಸು, ಕಂಪ್ಲೀಟ್ ಆಪ್ಷನ್ ಎಲ್ಲ ಬರುತ್ತೆ. ಸ್ಟೈಲ್ 1.5 TSI ಬರುತ್ತೆ. 1500cc ಇಂಜಿನ್ ಬರುತ್ತೆ. DRLಸು, ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸ್ ಕೂಡ ಬರುತ್ತೆ. ನೋಡ್ಬೋದು, ಫಾಗ್ ಲ್ಯಾಂಪ್ಸ್ ಕೂಡ ಇದೆ ಈ ಗಾಡಿಯಲ್ಲಿ. ಫ್ರಂಟ್ ಗ್ರಿಲ್ ಎಲ್ಲ ತುಂಬ ಕ್ಲೀನ್ ಇದೆ, ನೀಟ್ಲಿ ಮೇಂಟೈನ್ ಆಗಿರ್ತಕ್ಕಂಥ ವೆಹಿಕಲ್ ವಿತ್ ಸನ್ರೂಫ್ ಸಮೇತ ಈ ಗಾಡೀಲಿ ಬರುತ್ತೆ. ಸ್ಕೋಡಾ ಕುಶಾಕ್ 1.5 DSG ಗೇರ್ ಬ್ಯಾಗ್ಸ್ ಬರ್ತಕ್ಕಂಥ ವೆಹಿಕಲ್ಲು, ಟಾಪ್ ಆ್ಯಂಡ್ ವೆಹಿಕಲ್ಲು. ನೋಡ್ಬೋದು, ಟೈರ್ ಪ್ರೊಫೈಲ್ ಬ್ರ್ಯಾಂಡ್ ನೀವು. ಹಾಗೆ 4ಕ್ಕೂ ನಿಮಗೆ ಡಿಸ್ಕ್ ಬ್ರೇಕ್ ಬರುತ್ತೆ. ಸ್ಕೋಡಾ ಬ್ಯಾಡ್ಜಿಂಗ್ ನೋಡ್ಬೋದು. ವಿತ್ ಪುಷ್ ಬಟನ್ ಸ್ಟಾರ್ಟು, DSG ಗೇರ್ ಬಾಕ್ಸ್ ಬರ್ತಕ್ಕಂಥ ಸ್ಪೋರ್ಟ್ ವೆಹಿಕಲ್ ಅಂತ ಕೂಡ ಕರಿಬೋದು. ಟೋಟಲ್ 6 ಏರ್ ಬ್ಯಾಗ್ ಬರುತ್ತೆ. ನೋಡ್ಬೋದು, ಸೀಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಸನ್ರೂಫ್ ಕೂಡ ಅವೈಲೇಬಲ್ ಇದೆ. ಈವನ್ ನಿಮಗೆ ಕವರೆಲ್ಲ ರಿಮೂವ್ ಆಗಿಲ್ಲ. ನೋಡ್ಬೋದು, ಈ ಕವರ್ಸ್ ಎಲ್ಲ ಹಾಗೆ ಇದೆ. ಡಿಸ್ಪ್ಲೇ ಆನ್ ಆದರೆ ಅದನ್ನು ಕೂಡ ತೋರಿಸ್ಬಿಡ್ತೀನಿ. ಗಾಡಿ ಓಡಿರೋದು ಬರೀ 16,000. ಏನು ನೋಡ್ಬೋದು, ಕ್ಲಸ್ಟರಲ್ಲಿ ಆ ಕವರ್ಸ್ ಕೂಡ ರಿಮೂವ್ ಆಗಿಲ್ಲ. ಅಷ್ಟು ನೀಟಾಗಿ ಮೇಂಟೈನ್ ಆಗಿರ್ತಕ್ಕಂಥ ವೆಹಿಕಲ್. ಟಚ್ ಸಿಸ್ಟಮ್ ಕೂಡ ಇದೆ. ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ಡ್ಯಾಶ್ ಬೋರ್ಡ್ ಕೂಡ ಬರುತ್ತೆ. ನೋಡ್ಬೋದು, ಹಾಗೆ DSG ಗೇರ್ ಬಾಕ್ಸ್ ಆವಾಗಲೇ ಹೇಳಿದೆ ನಿಮಗೆ. ಸ್ಪೋರ್ಟ್ಸ್ ಮೋಡ್ ಕೂಡ ಈ ಗಾಡೀಲಿ ಇದೆ. ಸ್ಟೇರಿಂಗ್ ಮೌಂಟ್ ಕಂಟ್ರೋಲು, ಕ್ರೂಸ್ ಕಂಟ್ರೋಲು ಎಲ್ಲ ಆಪ್ಷನ್ ಬರ್ತಕ್ಕಂಥ ವೆಹಿಕಲ್. ರೇರ್ ಪ್ಯಾಸೆಂಜರ್ಗೆ AC ವೆಂಟ್ಸ್ ಕೂಡ ಇದೆ. ಹಾಗೆ ಕಪ್ ಹೋಲ್ಡರ್ಸು, ರೇರ್ ಸೀಟ್ಸ್ ಕೂಡ ತುಂಬಾ ಚೆನ್ನಾಗಿದೆ, ಎಲ್ಲೂ ಕೂಡ ಹರಿದಿಲ್ಲ. ಸ್ಕೋಡಾ ಕುಶಾಕ್ಗೆ ತುಂಬಾ ಡಿಮ್ಯಾಂಡ್ ಇದೆ. ಹಾಗೆ AC ವೆಂಟ್ಸ್ ಎಲ್ಲ ತುಂಬ ಡಿಫ್ರೆಂಟ್ ಯುನೀಕ್ ಆಗಿ ಬರುತ್ತೆ ನಿಮಗೆ.
ಹಾಗೆ ಬ್ಯಾಕ್ ಸೈಡ್ ಪೊಸಿಷನ್ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಶಾಕ್ ಫಿನ್ ಆ್ಯಂಟೆನಾ, ಹಾಗೆ ಫಂಕ್ಷನೇಬಲ್ ರೂಫ್ ರೈಲ್ಸ್ ಎಲ್ಲ ಆಪ್ಷನು ಬರ್ತಕ್ಕಂಥ ವೆಹಿಕಲ್. ರಿವರ್ಸ್ ಕ್ಯಾಮ್ರಾ, ಫಾರ್ ಪಾರ್ಕಿಂಗ್ ಸೆನ್ಸರ್ಸು ಎಲ್ಲ ಆಪ್ಷನ್ ಇರ್ತಕ್ಕಂಥ ವೆಹಿಕಲ್. ಜಸ್ಟ್ 16,000 ಕಿಲೋಮೀಟರ್ ಓಡಿರೋ ಸ್ಕೋಡಾ ಕುಶಾಕ್ ನಿಮಗೆ ಒಳ್ಳೆ ಪ್ರೈಸಲ್ಲಿದೆ. ಏನು ಪ್ರೈಸ್ ಮ್ಯಾಮ್ ಇದು? ಇದು 15 ಲಕ್ಷ ಸರ್. 15 ಲಕ್ಷ. ಎಸ್ ಸರ್, 15 ಜಸ್ಟ್ ಲಕ್ಷ. 15 ಲಕ್ಷಕ್ಕೆ ಈ ಗಾಡಿ ಸಿಗುತ್ತೆ. 1.5 ಲೀಟರ್, ಅದರಲ್ಲೂ TSI ವೆಹಿಕಲ್ಲು ವಿತ್ DST ಗೇರ್ ಬಾಕ್ಸ್ ಬರ್ತಕ್ಕಂಥ ವೆಹಿಕಲ್ ನಿಮಗೆ ಜಸ್ಟ್ 15 ಲಕ್ಷಕ್ಕೆ ಫೈನಲ್ ಆಗುತ್ತೆ. 21 ಮಾಡಲ್, 22 ಮಾಡಲ್. ಓಕೆ, ನೀವು ತೊಗೊಳ್ತೀರಾ ಅಂತ ಹೇಳಿದರೆ ನೀವೇ ಫಸ್ಟ್ ಓನರು. ಇದು ಅನ್ರಿಜಿಸ್ಟರ್ಡ್ ವೆಹಿಕಲ್ಲು, ಡೆಮೋ ವೆಹಿಕಲ್ಲು. 16,000 ಏನು ಓಡಿದೆ, ಕಂಪನಿಗೆ ನೀವೇನು ಬಂದಾಗ ಗಾಡಿನ ನೋಡಿ ಟೆಸ್ಟ್ ಡ್ರೈವ್ ತೊಗೊಂಡು ಮಾಡಿರ್ತೀರಾ, ಅಷ್ಟು 16,000ಕ್ಕೆ ನಿಮಗೆ ಕಂಪ್ಲೀಟ್ ಶೋರೂಮ್ ಸರ್ವಿಸ್ ರೆಕಾರ್ಡ್ ಸಮೇತ ಸಿಗುತ್ತೆ. ನಿಮಗೆ ಶೋರೂಮಲ್ಲಿ ಮೇಂಟೈನ್ ಆಗಿರ್ತಕ್ಕಂಥ ವೆಹಿಕಲ್ 16,000 ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇದೆ, ನಿಮಗೆ ಸ್ಕೋಡಾ ಹಿಸ್ಟ್ರಿ ಇದೆ. ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡಿ. ಜಸ್ಟ್ 15 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಯಾರು ಡೀಸೆಲ್ ವೆನ್ಯೂ ಹುಡುಕ್ತಾ ಇದ್ರೆ ಬ್ರ್ಯಾಂಡ್ ನ್ಯೂ ವೆಹಿಕಲ್ ಅಂತ ಕೂಡ ಕರಿಬೋದು, ಯಾಕಂದರೆ ತುಂಬ ಕಡಿಮೆ ಓಡಿದೆ. ಬಾಡಿ ಲೈನ್ ತುಂಬ ಚೆನ್ನಾಗಿದೆ. ಫ್ಯಾನ್ಸಿ ಮ್ಯಾಗ್ವೀಲ್ ಹಾಕಿದ್ದಾರೆ, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಬರುತ್ತೆ, SX ಟಾಪ್ ಎಂಡ್ 1.5 ಲೀಟರ್ 1500cc ಇಂಜಿನ್ ಬರುತ್ತೆ, ಈವನ್ ಸನ್ ರೂಫ್ ಬರುತ್ತೆ. ಹೇಳಿ ಮ್ಯಾಮ್. ಹುಂಡೈ ವೆನ್ಯೂ ವೆಹಿಕಲ್ಲು 2021 ಮಾಡಲು, ಸಿಂಗಲ್ ಓನರು, ಬರೀ 48,000 ಕಿಲೋಮೀಟರ್ ಅಷ್ಟೇ ರನ್ನಿಂಗ್ ಆಗಿರುವಂತಹ ಈ ವೆಹಿಕಲ್ಲು. ಡೀಸೆಲ್ಲು ಮ್ಯಾನ್ಯುವಲ್ಲು ನೋಡ್ಬೋದು. ರೂಫ್ ರೈಲ್ಸ್ ಕಸ್ಟಮರ್ ಹಾಕ್ಸಿದ್ದಾರೆ. ಐ ಮೀನ್ ಕ್ಯಾರಿಯರ್ ಫಿಟ್ಮೆಂಟ್ ಕೂಡ ಮಾಡಿದ್ದಾರೆ. ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಹೇಳಿದೆ, DRLs ಕೂಡ ಬರುತ್ತೆ. ಹಾಗೆ ನಿಮಗೆ ಈ ಗಾಡೀಲಿ ಎಲ್ಲ ಆಪ್ಷನ್ನು ಬಂದುಬಿಡುತ್ತೆ. ಫ್ರಂಟ್ ಗ್ರಿಲ್ ಚೇಂಜಸ್ ಮಾಡಿದ್ದಾರೆ ನೋಡ್ಬೋದು, ಆಫ್ಟರ್ ಮಾರ್ಕೆಟ್ ಗ್ರಿಲ್ ಹಾಕ್ಸಿದ್ದಾರೆ. ಹಾಗೆ ಟೈರ್ ಪ್ರೊಫೈಲ್ ಆಲ್ಮೋಸ್ಟ್ ಒಂದು 50% ಟೈರ್ ಇದೆ. ಟೈರ್ ಸ್ವಲ್ಪ ಕಡಿಮೆ ಇದೆ. ಬ್ಯಾಕ್ ಸೈಡ್ ಒಂದು 60% ಇದೆ. ಮ್ಯಾಗ್ವಿಲ್ ಫ್ಯಾನ್ಸಿ ಮ್ಯಾಗ್ವಿಲ್ ಬರುತ್ತೆ. ಸೈಡ್ ಇಂಡಿಕೇಟರ್ಸ್, ಮಿರರ್ಸ್ ಬರುತ್ತೆ. ರಿಕ್ವೆಸ್ಟ್ ಸೆನ್ಸರ್ಸ್ ಕೂಡ ಇದೆ. ಹಾಗೆ ನೋಡ್ಬೋದು ಕೀ ಎಂಟ್ರಿ ಬರುತ್ತೆ. ಕ್ರೂಸ್ ಕಂಟ್ರೋಲ್ ಸಮೇತ ಬರ್ತಕ್ಕಂಥ ವೆಹಿಕಲ್ಲು. ಇವನ್ ನಿಮಗೆ ಎಲ್ಲ ಆಪ್ಷನ್ನು ಕಂಟ್ರೋಲ್ಸ್ ಎಲ್ಲ ಇಲ್ಲ ಇದೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಲೆದರ್ಸ್ ಆಫ್ಟರ್ ಮಾರ್ಕೆಟ್ ಹಾಕ್ಸಿದ್ದಾರೆ. ತುಂಬ ಒಳ್ಳೆ ಪ್ರೀಮಿಯಂ ಲೆದರ್ ಇದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಡೀಸೆಲ್ ವಿತ್ ಸನ್ರೂಫ್ ಕೂಡ ಬರುತ್ತೆ ನೋಡ್ಬೋದು. ಬರೀ 40 ಚೇಂಜು ಏನೋ ಓಡಿದೆ ನಿಮಗೆ. 47,000 ಕಿಲೋಮೀಟರ್ ಓಡಿದೆ. ಶೋರೂಮ್ ಸರ್ವಿಸ್ ರೆಕಾರ್ಡ್ ಇದೆ, ಇಲ್ಲೇನು ಕಾಣ್ತಾ ಇದೆ ಕ್ಲಸ್ಟರಲ್ಲಿ. ಓಕೆ, ಟ್ವೀಟರ್ಸು, ಸ್ಪೀಕರ್ಸು ಎಲ್ಲ ಆಪ್ಷನ್ನು ಬರ್ತಕ್ಕಂಥ ವೆಹಿಕಲ್. ಡೀಸೆಲ್ ವೇರಿಯಂಟು ಒಳ್ಳೆ ಪ್ರೈಸಲ್ಲಿ ಕೂಡ ಇದೆ ಅಂತ ಭಾವಿಸ್ತೀನಿ. ಕೇಳೋಣ ಮೇಡಮ್, ಪ್ರೈಸ್ ಏನಾಗುತ್ತೆ ಸರ್? ಇದಕ್ಕೆ ನಾವು 9 ಲಕ್ಷ ಹೇಳ್ತೀವಿ, ನೆಗೋಷಿಯಬಲ್ ಆಗುತ್ತೆ ಸರ್. 9 ಲಕ್ಷ ನೆಗೋಷಿಯಬಲ್ ಆಗುತ್ತಾ? 21 ಮಾಡಲ್, ಸಿಂಗಲ್ ಓನರ್, 47,000 ಶೋರೂಮ್ ಸರ್ವಿಸ್ ರೆಕಾರ್ಡ್ ಇರ್ತಕ್ಕಂಥ ಡೀಸೆಲ್ ಮ್ಯಾನ್ಯುವಲ್ ವೆಹಿಕಲ್. ಎಸ್ ಸರ್, ಹುಂಡೈ ವೆನ್ಯೂ. ಓಕೆ, ನೆಕ್ಸ್ಟ್ ಇದು ಯಾವ್ದು ಮ್ಯಾಮ್? ಇದು ಗ್ರ್ಯಾಂಡ್ i10 ನಿಯಾಸ್ 2021 ಮಾಡಲು, ಸಿಂಗಲ್ ಓನರ್, ಬರೀ 25,000 ಕಿಲೋಮೀಟರ್ ಓಡಿರುವಂತಹ ವೆಹಿಕಲ್, ಪೆಟ್ರೋಲ್ ವೆಹಿಕಲ್ ಸರ್. ಓಕೆ, ಬರೀ 25,000 ಕಿಲೋಮೀಟರ್ ಓಡಿದೆ. 21 ಮಾಡಲ್. ಹಾಂ ಸರ್. ಓಕೆ, 21 ಮಾಡಲ್, ಸಿಂಗಲ್ ಓನರು, ಬರೀ 25,000 ಕಿಲೋಮೀಟರ್ ಓಡಿರೋ ಗ್ರ್ಯಾಂಡ್ i10 ನಿಯಾಸ್ ಮ್ಯಾನ್ಯುವಲ್ ಅಲ್ಲ? ಹಾಂ ಸರ್. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ. ಟಾಪ್ ಎಂಡ್ ವೆಹಿಕಲ್. ಸ್ಪೋರ್ಟ್ಸಾ? ಹಾಂ, ಸ್ಪೋರ್ಟ್ಸ್ ವೇರಿಯಂಟ್. ಓಕೆ, ಟೈರ್ ನೋಡಿ ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಮ್ಯಾಗ್ವೀಲು, ಡ್ಯುಯಲ್ ಡಿಸ್ಕ್ ಬ್ರೇಕ್ ಬರುತ್ತೆ. ಸೈಡ್ ಇಂಡಿಕೇಟರ್ಸ್, ಮಿರರ್ಸು, ಕೀ ಎಂಟ್ರಿ ಬರುತ್ತೆ ನೋಡ್ಬೋದು. ಟಚ್ ಸ್ಕ್ರೀನ್ ಸಿಸ್ಟಮು ಎಲ್ಲ ಆಪ್ಷನು ಬರುತ್ತೆ. ಮ್ಯಾನ್ಯುವಲ್ ವೇರಿಯಂಟು. ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ, ಎಲ್ಲೂ ಕೂಡ ಹರಿದಿಲ್ಲ. ತುಂಬ ಚೆನ್ನಾಗಿದೆ. ಬರೀ 25,000 ಕಿಲೋಮೀಟರ್ ನೋಡ್ಬೋದು. 25 ಅಲ್ಲ, 24,900 ಕಿಲೋಮೀಟರ್ ಓಡಿದೆ. ಶೋರೂಮ್ ಸರ್ವಿಸ್ ರೆಕಾರ್ಡ್ ಇದೆ ಇದಕ್ಕೆ. ಆಟೋ ಕ್ಲೈಮೇಟ್ ಕಂಟ್ರೋಲ್, AC ಎಲ್ಲ ಆಪ್ಷನ್ನು ಬರ್ತಕ್ಕಂಥ ವೆಹಿಕಲ್. ಈವನ್ ಶಾಕ್ ಫಿನ್ ಆ್ಯಂಟೆನಾ, ಫಂಕ್ಷನಬಲ್ ರೂಫ್ ರೈಲ್ಸ್. ಸ್ಪೋರ್ಟ್ಸ್ ವೇರಿಯಂಟು ನಿಮಗೆ ನಿಯೋಸ್ ಬರ್ತಾ ಇರ್ತಕ್ಕಂಥದ್ದು. 21 ಮಾಡಲ್, ಸಿಂಗಲ್ ಓನರು. ಏನು ಹೇಳ್ತೀರಾ ಮ್ಯಾಮ್ ಪ್ರೈಸು? ಸರ್, ಇದಕ್ಕೆ ನಾವು 6 ಲ್ಯಾಕ್ ಕೋಟ್ ಮಾಡಿದ್ವಿ ಶೋರೂಮ್ ಕಡೆಯಿಂದ. ನೆಗೋಷಿಯಬಲ್ ಕೂಡ ಆಗುತ್ತೆ ಸರ್. ಮತ್ತೆ ವಿತ್ 2 ಇಯರ್ಸ್ ವಾರಂಟಿ ಕೂಡ ಇದಕ್ಕೆ ಅಪ್ಲೈ ಆಗುತ್ತೆ. 3 ಇಯರ್ಸ್ ವಾರಂಟಿ ಸಮೇತ ಸಿಗುತ್ತಾ? 2 ಇಯರ್ಸ್ ವಾರಂಟಿ. 21 ಮಾಡಲ್, ಸಿಂಗಲ್ ಓನರ್, 25,000 ಓಡಿದೆ. 6 ಲಕ್ಷ ಕೇಳ್ತಾ ಇದ್ದೀರಾ? 6 ಲಕ್ಷ ಹೇಳ್ತಿದ್ದೀವಿ. ನೆಗೋಷಿಯಬಲ್ ಕೂಡ ಆಗುತ್ತೆ ಸರ್. ನೆಗೋಷಿಯೇಟ್ ಆಗುತ್ತಾ? ಹಾಂ ಸರ್. ಓಕೆ, ಆನ್ ಟೇಬಲ್ ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ. ಎಲ್ಲಿ ಬರಬೇಕು ಮ್ಯಾಮ್? ಸರ್, ಇದು ಕಾರ್ ಆ್ಯಂಡ್ ಬೈಕ್ ಶೋರೂಮು, APMC 3rd ಗೇಟ್, ಅಮರ್ಗೋಳ, ಹುಬ್ಳಿ ಸರ್. ಹುಬ್ಳಿ. ಡೀಸೆಲ್ ವೆಹಿಕಲ್ಲು, ಫೋರ್ಡ್ ಇಕೋ ಸ್ಪೋರ್ಟ್ಸ್, ಟೈಟಾನಿಯಂ ಮಾಡೆಲು, 2016ನೇ ಮಾಡೆಲ್. ಓಕೆ, 2016 ಮಾಡಲ್ ಡೀಸೆಲ್ ವೆಹಿಕಲ್ ಒಂದು ಸೇಲ್ಗೆ ಬಂದಿದೆ. ಬರೀ 66,000 ಕಿಲೋಮೀಟರ್ ಅಷ್ಟೇ ಓಡಿದೆ. ನಿಮಗೆ ಟೈಟಾನಿಯಂ ಡೀಸೆಲ್ಲು, ನಿಮಗೆ ಟಾಪ್ ಎಂಡ್ ವೆಹಿಕಲ್ ವಿದು ಮ್ಯಾಗ್ವೀಲ್ ಎಲ್ಲ ಬರುತ್ತೆ. ಟೈರ್ ಪ್ರೊಫೈಲ್ ಆಲ್ಮೋಸ್ಟ್ ಒಂದು 80% ಟೈರ್ ಬರುತ್ತೆ. ಹಾಗೆ ಫಾಗ್ ಲ್ಯಾಂಪ್ಸ್ ಇದೆ. ಹ್ಯಾಲಜಿನ್ ಲೈಟ್ ಯೂನಿಟ್, ಸೈಡ್ ಇಂಡಿಕೇಟರ್ಸ್, ಮಿರರ್ಸು, ರಿಕ್ವೆಸ್ಟ್ ಸೆನ್ಸರ್ಸು ಎಲ್ಲ ಆಪ್ಷನ್ ಬರುತ್ತೆ. ಚಿಕ್ಕ ಪುಟ್ಟ ಸ್ಕ್ಯಾಚಸ್ಸು, ಡೆಂಟ್ಸು ಕಾಮನ್ ಆಗಿದೆ. ಮೇಜರ್ ಆಗಿ ಏನಿಲ್ಲ. ಗಾಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಡಿಫಾಗರ್, ವೈಪರ್ ಎಲ್ಲ ಬರುತ್ತೆ. ಮಹೀಂದ್ರ ಕಾರ್ ಆ್ಯಂಡ್ ಬೈಕ್ ಆಗಿರೋದ್ರಿಂದ ನೀವೊಂದು ಟ್ರಸ್ಟ್ ವರ್ತಿ ಶೋರೂಮ್ ಅಂತ ಕೂಡ ಕರಿಬೋದು. ಇಲ್ಲಿ ತೊಗೊಳ್ಳೋದ್ರಿಂದ ನಿಮ್ಗೆ ಯಾವುದೇ ಥರ ಪ್ರಾಬ್ಲಮ್ ಆಗಲ್ಲ. ಗಾಡಿನೂ ತುಂಬ ಒಳ್ಳೆ ಕಂಡೀಷನಲ್ಲಿ ಇರುತ್ತೆ ನೋಡ್ಬೋದು. ಲೆದರ್ಸ್ ಎಲ್ಲ ಆಫ್ಟರ್ ಮಾರ್ಕೆಟ್ ಲೆದರ್. ಇದು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ನು ವಿತ್ ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ. ಕ್ಲಸ್ಟರಲ್ಲಿ ಏನು ನೋಡ್ತಾ ಇದ್ದೀರಾ? 66,000 ಕಿಲೋಮೀಟರ್. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಎಲ್ಲ ಬರುತ್ತೆ. ಡ್ಯುಯಲ್ ಏರ್ ಬ್ಯಾಗ್ ಸಮೇತ. ಗಾಡಿ ಒಂದೊಳ್ಳೆ ಲುಕ್ಕಲ್ಲಿ ಇದೆ. 2016 ಮಾಡಲ್, ಡೀಸೆಲ್, ಸೆಕೆಂಡ್ ಓನರ್ ಆಗಿದೆ. ಏನು ಹೇಳ್ತೀರಾ ಮ್ಯಾಮ್ ಪ್ರೈಸು? ಸರ್, ಇದಕ್ಕೆ 5,10,000 ಕೋಟ್ ಮಾಡ್ತಾ ಇದ್ದೀವಿ ಸರ್. ನೆಗೋಷಿಯಬಲ್ ಕೂಡ ಆಗುತ್ತೆ. 5,10,000 ಆಗುತ್ತಾ? 16 ಮಾಡಲು? ಎಸ್ ಸರ್. ವಾವ್, ಒಳ್ಳೆ ಪ್ರೈಸಲ್ಲಿ ನೋಡಿ. ಕಡಿಮೆನೂ ಆಗುತ್ತೆ ಸರ್. ಇನ್ನೂ ಕಡಿಮೆ ಆಗುತ್ತಾ? ಹೌದು ಸರ್.
ಓಕೆ ಸೂಪರ್, ಒಳ್ಳೆ ಪ್ರೈಸ್ ನೋಡಿ. ಜಸ್ಟ್ 5,10,000ಕ್ಕೆ 2016 ಮಾಡಲ್ ಡೀಸೆಲ್ ಈಕೋ ಸ್ಪೋರ್ಟ್ ಸಿಗ್ತಾ ಇದೆ. ಒಳ್ಳೆ ಪ್ರೈಸು, ಜಸ್ಟ್ 66,000 ಕಿಲೋಮೀಟರ್ ಅಷ್ಟೇ ಓಡಿದೆ. ಈವನ್ ವಿಂಡ್ಶೀಲ್ಡ್ ಸಮೇತ ಚೇಂಜಸ್ ಆಗಿಲ್ಲ ನೋಡಿ. ಒಳ್ಳೆ ಪ್ರೈಸು 5,10,000, ಅದರಲ್ಲೂ ನೆಗೋಷಿಯಬಲ್ 16 ಮಾಡಲು. ಇದ್ಯಾವುದು ಮ್ಯಾಮ್? ಮಹೀಂದ್ರಾ TUV 300 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಆಗಿದೆ. ಡೀಸೆಲ್ ವೇರಿಯಂಟು ನಿಮಗೆ, ಅದರಲ್ಲೂ T10 ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ. ಡೀಸೆಲಲ್ಲಿ ಒಳ್ಳೆ ಮೈಲೇಜ್ ಕೂಡ ಕೊಡುತ್ತೆ ನಿಮಗೆ. ಮಹೀಂದ್ರಾ TUV 300 ಆಗಿರೋದ್ರಿಂದ ಟೈರ್ ಎಲ್ಲ ಆಲ್ಮೋಸ್ಟ್ ನಿಮಗೆ 70-60% ಟೈರ್ ಇದೆ. ಸಾರಿ, ನೋಡ್ಬೋದು ಮ್ಯಾಗ್ ವೀಲ್ ಸಮೇತ ಬರುತ್ತೆ. T10 ಟಾಪ್ ಎಂಡು, ಹಾಗೆ ಒಂದು ಸ್ಟೆಪ್ಪರ್ ಇದೆ. ಒಂದು ದೊಡ್ಡ ವೆಹಿಕಲ್ ಅಂತ ಕೂಡ ಕರಿಬೋದು. 6 ಸೀಟರ್ ಟೋಟಲಿ 2, 3, 4, 5, 6, 7 7 ಸೀಟರ್ಸ್ ವೆಹಿಕಲ್ ಬರುತ್ತೆ. 7 ಸೀಟರ್ ವೆಹಿಕಲು ವಿತ್ ಟಚ್ ಸಿಸ್ಟಮ್ ನೋಡ್ಬೋದು. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ನು, 2 ಡೋರ್ ಪವರ್ ವಿಂಡೋ ಎಲ್ಲ ಬರುತ್ತೆ. 4 ಡೋರ್ ಪವರ್ ವಿಂಡೋ ಬರುತ್ತೆ. ಲೆದರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಟೋಟಲ್ 7 ಸೀಟರ್ ವೆಹಿಕಲು TUV T10 ಟಾಪ್ ಎಂಡ್. ಹಾಗೆ ನಿಮಗೆ ಸ್ಪೇರ್ ವೀಲ್ ಇಲ್ಲಿ ಮೌಂಟ್ ಆಗಿದೆ, ಅದು ಕೂಡ ಯೂಸ್ ಆಗಿದೆ ಸ್ಪೇರ್ ವೀಲು. ಫಂಕ್ಷನಬಲ್ ರೂಫ್ ರೈಲ್ಸು ಎಲ್ಲ ಇರ್ತಕ್ಕಂಥ 18 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ವೆಹಿಕಲ್ಲು. ಜಸ್ಟ್ 7 ಲಕ್ಷಕ್ಕೆ ಈ ಗಾಡಿ ಫೈನಲ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಎಸ್ ಸರ್. ನೆಗೋಷಿಯಬಲ್ಲಾ? ನೆಗೋಷಿಯಬಲ್ ಆಗುತ್ತೆ. ಕಾರ್ ಆ್ಯಂಡ್ ಬೈಕ್ ಮಹೀಂದ್ರಾ ಹುಬ್ಳಿ ಸುತಾರಿಯಾ ಮೋಟರ್ಸಲ್ಲಿ ಈ ಗಾಡಿ ಅವೈಲಬಲ್ ಇದೆ ಅಲ್ವಾ? ಹೌದು ಸರ್. ಓಕೆ ಡನ್. ಬೇರೆ ಯಾವುದಾದ್ರು ಇದೆಯಾ? ಓಕೆ, ಇನ್ನೊಂದು ಗಾಡಿ, ಈ ಗಾಡಿ ಕೂಡ ಒಳ್ಳೆ ಪ್ರೈಸಲ್ಲಿದೆ ನಿಮಗೆ. VXI ಸ್ವಿಫ್ಟ್ ಡಿಸೈರ್ ಡಿಕ್ಕಿ ಸ್ಪೇಸ್ ಬರ್ತಕ್ಕಂಥ ವೆಹಿಕಲ್ಲು. ಮಾಡಲ್ ಯಾವುದು ಮ್ಯಾಮ್? ಇದು 2018 ಮಾಡೆಲು ಸಿಂಗಲ್ ಓನರ್ ವೆಹಿಕಲ್ ಆಗಿದೆ. 1,10,000 ಕಿಲೋಮೀಟರ್ ರನ್ನಿಂಗ್ ಆಗಿರುವಂತಹ ವೆಹಿಕಲ್ ಇದು. VXI ಪೆಟ್ರೋಲ್ ಅಲ್ಲಿ ಬರುತ್ತೆ. ಇದಕ್ಕೆ ನಾವು ಶೋರೂಮ್ ಕಡೆಯಿಂದ ಕೋಟ್ ಮಾಡ್ತಾ ಇರೋದೊಂದು 5,25,000 ನೆಗೋಷಿಯಬಲ್ ಆಗುತ್ತೆ ಸರ್. 5,25,000 ನೆಗೋಷಿಯಬಲ್ ಆಗುತ್ತೆ. 18 ಮಾಡಲ್ ಫಸ್ಟ್ ಓನರಾ? ಹಾಂ ಸರ್. ಓಕೆ, ಫಸ್ಟ್ ಓನರ್ ವೆಹಿಕಲ್ ಸಿಗ್ತಾ ಇದೆ. VXI ಮಿಡ್ ವೇರಿಯಂಟ್ ಬರುತ್ತೆ ನಿಮಗೆ. ಟೈರ್ ನೋಡಿ ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಬರುತ್ತೆ. VXI ಆಗಿರೋದನ್ನ ಮ್ಯಾಗ್ವಿಲ್ ಎಲ್ಲ ಬರಲ್ಲ ನಿಮಗೆ. ZXI ಪ್ಲಸ್ ಅಲ್ಲಿ ಬರುತ್ತೆ ಅಷ್ಟೇ. ಡಿಕಲ್ ಸ್ಟೇರಿಂಗ್ ವೀಲ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಕಂಪನಿ ಫಿಟೆಡ್ ಸಿಸ್ಟಮ್, ವುಡನ್ ಆಕ್ಸೆಂಟಲ್ಲಿ ಡ್ಯಾಶ್ ಬೋರ್ಡ್ ಕೂಡ ಬರುತ್ತೆ. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಲೆದರ್ ಎಲ್ಲ ತುಂಬಾ ಚೆನ್ನಾಗಿದೆ ನೋಡ್ಬೋದು. ಎಲ್ಲೂ ಕೂಡ ಹರಿದಿಲ್ಲ. AC ಗೀಸಿ ಎಲ್ಲ ವರ್ಕಿಂಗಲ್ಲಿ ಇರ್ತಕ್ಕಂಥ ವರ್ಕಿಂಗ್ ಕಂಡೀಷನಲ್ಲೇ ಇರುತ್ತೆ. ಡೆಫಿನೆಟ್ಲಿ ಕಂಪ್ಲೀಟ್ ಶೋರೂಮ್ ಸರ್ವಿಸ್ ರೆಕಾರ್ಡ್ ಇರುತ್ತೆ. 1,10,000 ಏನು ಹೇಳ್ತಾ ಇದ್ದಾರೆ, ಜೆನ್ಯೂನ್ ಶೋರೂಮ್ ಸರ್ವಿಸ್ ರೆಕಾರ್ಡ್ ಇದೆ. ಮೀಟರ್ ಟ್ಯಾಂಪರಿಂಗ್ ಅಥವಾ ಯಾವುದೇ ಥರ ಪ್ರಾಬ್ಲಮ್ ಆಗಿರೋ ವೆಹಿಕಲ್ಗಳು ನಮ್ಮ ಕಾರ್ ಆ್ಯಂಡ್ ಬೈಕ್ ಮಹೀಂದ್ರದಲ್ಲಿ ಸೇಲ್ ಮಾಡಲ್ಲ, ಅದೊಂದು ಗ್ಯಾರಂಟಿ ಇದೆ. ಸೊ ಇದಕ್ಕೆ ಕಂಪ್ಲೀಟ್ ಹಿಸ್ಟ್ರಿ 1,10,000 ಓಡಿದೆ. 5,25,000 ಫೈನಲ್ ಆಗುತ್ತೆ. 5,20,000 ಕೋಟ್ ಮಾಡ್ತಾ ಇರೋದು ಸರ್, ಮತ್ತೆ ಇನ್ನೂ ಕೂಡ ಕಡಿಮೆ ಆಗುತ್ತೆ. ಅದು ಕೋಟಿಂಗ್ ಪ್ರೈಸ್ ಇನ್ನೂ ಕಡಿಮೆ ಆಗುತ್ತೆ. ಓಕೆ, ಒಳ್ಳೆ ಪ್ರೈಸಲ್ಲಿ ಇದೆ ನೋಡಿ. 5,25,000 ಅದು ಕೂಡ ಕಡಿಮೆ ಆಗುತ್ತೆ. ಸಿಂಗಲ್ ಓನರ್ ವೆಹಿಕಲ್.